ಈಗ ಲಿವರ್ ಸಮಸ್ಯೆ ಎಲ್ಲರಿಗೂ ಇರಲ್ಲ. ವೆಯ್ಟ್ ಲಾಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನೀವು ಬರೀ ಲಿವರಲ್ಲಿ ಕೊಬ್ಬಿನಾಂಶ ತೆಗೆಯೋದು ಕಷ್ಟ. ಹೇಳೋದು ಈಸಿ, ನಾನು ಹೇಳ್ತೀನಿ 10 ಜನ ಬಂದಾಗ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳೋದು ಈಸಿ. ನೀವು ಯಾವುದೇ ಬೀಜ ಬಿತ್ತಿದ್ರೂ ಅದಕ್ಕೊಂದು ಒಳ್ಳೆ ಎನ್ವೈರ್ನ್ಮೆಂಟ್ ಇದ್ರೇ ಆ ಬೀಜ ಒಂದು ಗಿಡ ಆಗಿ ಮರ ಆಗಿ ಹೂ ಹಣ್ಣು ಕೊಡುತ್ತೆ. ನೀವು ಬಾಡಿ ಒಳಗಡೆ ಏನು ಹಾಕ್ಕೊಳ್ತಿದ್ದೋ ಅದನ್ನು ಇಂಪಾರ್ಟೆಂಟ್ ನೀವು ಒಳ್ಳೇದಂತ ಹಾಕ್ಕೊಟ್ರು ಕೂಡ ಅದು ಪ್ರಾಬ್ಲಮ್ಸ್ ಆಗುತ್ತೆ. ಲಿವರ್ ಒಂದು ಎಷ್ಟು ಬ್ಯೂಟಿಫುಲ್ ಆರ್ಗನ್ ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡಿ ನೀವು ಬೇರೆಯವ್ರಿಗೆ ಜೋಡಣೆ ಮಾಡಿದ್ರೆ ಅದು ಅರ್ಧ ಲಿವರ್ ಇರೋದು ಪೂರ್ತಿ ಲಿವರ್ ಆಗುತ್ತೆ. ನಾವು ಓರಲ್ಲಿ ಡಯಟ್ ಹಿಂಗೆ ತೊಗೊಳ್ತಾ ಇದ್ದೀವಿ, ಜಾಸ್ತಿ ತೊಗೊಳ್ತಾ ಇದೀವ ಕಡಿಮೆ ತೊಗೊಳ್ತಾ ಇದೀವ ಇಂಪಾರ್ಟೆಂಟ್. ಕೆಲವರು ಎಚ್ಚೆತ್ಕೊಳ್ತಾರೆ, ಕೆಲವರು ಎಚ್ಚೆತ್ಕೊಳ್ಳಲ್ಲ. ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವರಿಗೆ ಪ್ರಾಬ್ಲಮ್ಸು ಮುಂದುವರಿಯುತ್ತೆ. ಸರ್ವೇ ಸಾಮಾನ್ಯ ನೀವು ಹುಟ್ಟಿದಾಗಿಂದ ಸಾಯೋವರೆಗೂ ಅದು ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಬಾಡಿಲಿರುವಂಥ ಕಿಡ್ನಿ ಲಿವರೇ ಅದಕ್ಕೆ ಡಿಟಾಕ್ಸಿಫೈಯಿಂಗ್ ಆರ್ಗನ್. ಅಷ್ಟು ಲಿವರ್ ನಾವು ಏನು ತಿಂತೀವೋ ಅದೆಲ್ಲ ಲಿವರ್ಗೆ ಹೋಗುತ್ತೆ. ಆ ಲಿವರಿಂದ ಎಲ್ಲ ಕಡೆ ಜಮಾವಣೆ ಆಗಲಿಕ್ಕೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಥರ ಎಲ್ಲ ಕಡೆ ಹೋಗುತ್ತೆ. ಸೊ ಎಲ್ಲ ಕಡೆ ಸೇವಿಂಗ್ ಬ್ಯಾಂಕ್ ಅಕೌಂಟು ನೀವು ಖರ್ಚು ಮಾಡಿದ್ರೇ ಲಿವರಲ್ಲಿ ಖರ್ಚಾಗುತ್ತೆ. ಈಗಿನ ಟೈಮ್ನಲ್ಲಿ ಯಾವುದೂ ಆ ಥರ ಸ್ಪೆಸಿಫಿಕ್ ಆಗಿ ಮೆಡಿಸಿನ್ಸ್ ಇಲ್ಲ ಕ್ಲಿಯರ್ ಕಟ್ ಆಗಿ ಕ್ಲೀನ್ ಮಾಡೋದಕ್ಕೆ ಅಥವಾ ಟ್ರೀಟ್ ಮಾಡಲಿಕ್ಕೆ. ಯಾವುದೇ ಡಿಟಾಕ್ಸ್ ಆ ಥರದ್ದು ಯಾವುದೂ ಇಲ್ಲ. ದಪ್ಪ ಇರೋರೆಲ್ಲರೂ ತೊಂದರೆಯಲ್ಲಿದ್ದಾರೆ ಅಂತಲ್ಲ, ಬಟ್ ಆ ದಪ್ಪ ಅನ್ನೋದು ಜಾಂಡಿಸ್ಗೆ ಹಲವಾರು ಕಾರಣಗಳಿರುತ್ತೆ. ಒಂದು ಪಾಸಿಬಲ್ ಕಾರಣ ಅದಿರ್ಬೋದು. ಎಲ್ಲರೂ ಮೈಂಡ್ ಡಿಟಾಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಎಷ್ಟೋ ಮಿತ್ಗಳೆಲ್ಲ ಇರುತ್ತೆ. ಡಿಟಾಕ್ಸಿಫಿಕೇಶನ್ ಅಂತ ಏನು ಹೇಳಿದ್ರೆ ನಾವು ಹೊರಗಡೆ ಆರಾಮಾಗಿ ಕಾಣಿಸೋದಕ್ಕಿಂತ ಒಳಗಡೆ ಆರಾಮಾಗಿರ್ಬೇಕಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಯೂಟ್ಯೂಬಲ್ಲಿ ತೆಗೆದ್ರೆ ನೋಡ್ಬೋದು, ತುಂಬ ಜನ ತಮ್ಮ ವೆಯ್ಟನ್ನು ಕಮ್ಮಿ ಮಾಡಿಕೊಂಡು ಹೆಲ್ದಿ ಆಗಿರೋವಂಥದ್ದು. ನಾ ಹಾಗಂತ ಹೇಳಿ ಬಾಡಿ ಶೇಮಿಂಗ್ ಅಂತ ಹೇಳ್ತಿಲ್ಲ. ಸಾಮಾನ್ಯವಾಗಿ 3 ಪಿಲ್ಲರ್ ಇಂಪಾರ್ಟೆಂಟ್ ಮೇಡಮ್ ಟ್ರೀಟ್ಮೆಂಟಲ್ಲಿ. ಯಾವ ಸ್ಟೇಜಸ್ಸಲ್ಲಿ ಇದೆ ಅಂತ ಕಂಡಿಡ್ಕೋಬಹುದು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎಷ್ಟು ಸ್ಪೀಡಾಗಿ ನಾವು ರಿವರ್ಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಕ್ಲಿನಿಕಲಿ ನಾವು ನೋಡ್ತೀವಿ, ಕೆಲವರು ಏನೋ ಒಂದು ಸಪ್ಲಿಮೆಂಟ್ ತೊಗೊಂಡಿರ್ತಾರೆ, ನಮ್ಗೆ ಹೆಲ್ತ್ ಬೆನಿಫಿಟ್ ಇದೆ ಅಂತ ಆನ್ಲೈನಲ್ಲಿ ಯಾರೋ ಹೇಳಿದ್ರಂತೆ. ಸೊ ಆಗಾಗ ನಾವು ತೊಗೊಂಡಾಗ ಅದು ಲಿವರ್ಗೆ ಡ್ಯಾಮೇಜ್ ಮಾಡಿದ್ದೆ ಗೊತ್ತಿಲ್ಲ. ಸೊ ಕೆಲವೊಂದ್ಸಲಿ ಅವರು ಜಾಂಡಿಸಿಂದ ಬರೋವಂಥದ್ದು, ಲಿವರ್ ಪ್ರಾಬ್ಲಮ್ಸ್ನ ಬಂದಿರೋವಂಥದ್ದು, ಲಿವರ್ ಫೇಲಿಯರ್ ಆಗಿರೋವಂಥದ್ದು ನೋಡಿ. ಒಂದು ನಿಮಗೆ ಗೊತ್ತಿರಬೇಕು, ಅವೇರ್ನೆಸ್ ಇರಬೇಕು. ಎರಡನೇದು ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಮಗೆ ವಿವೇಚನೆ ಇರಬೇಕು. ಮೂರನೇದು ಅನಗತ್ಯವಾಗಿ ಬೇರೆ ಏನು ಮಾಡಬಾರ್ದು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ಲಿವರ್ ಆರೋಗ್ಯ ಅಂತ ಬಂದಾಗ ನಾವು ಆಲ್ಕೋಹಾಲ್ ಕುಡಿದ್ರೆ ಮಾತ್ರ ಲಿವರಿಗೆ ಅದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಆಲ್ಕೋಹಾಲ್ ಸೇವನೆ ಮಾಡದೇ ಇರೋರಲ್ಲೂ ಕೂಡ ಲಿವರ್ಗೆ ಸಂಬಂಧಿಸಿದಂಥ ಸಮಸ್ಯೆ ಯಾವ ಕಾರಣಕ್ಕೋಸ್ಕರ ಬರುತ್ತೆ? ಯಾಕಂತ ಹೇಳಿದ್ರೆ ನಾವು ಇವತ್ತು ಮಾತಾಡ್ತಾ ಇರುವಂಥದ್ದು ಫ್ಯಾಟಿ ಲಿವರ್. ಅದರಲ್ಲೂ ಕೂಡ ಫ್ಯಾಟಿ ಲಿವರ್ ಯಾರು ಆಲ್ಕೋಹಾಲನ್ನು ಕನ್ಸ್ಯೂಮ್ ಮಾಡೋದಿಲ್ಲ ಅಥವಾ ಯಾರು ಆಲ್ಕೋಹಾಲನ್ನು ತೆಗೆದುಕೊಳ್ಳೋದಿಲ್ಲ ಅವರಲ್ಲಿ ಯಾಕೆ ಈ ಒಂದು ಆರೋಗ್ಯ ಸಮಸ್ಯೆ ಬರುತ್ತೆ? ಲಿವರ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಹೇಗೆ? ಹಾಗಿದ್ರೆ ನಾವು ಯಾವ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ? ನಮ್ಮ ಲೈಫ್ ಸ್ಟೈಲ್ ಏನಾದರೂ ಇದಕ್ಕೆ ಕಾರಣ ಆಗತ್ತಾ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿನಯ್ ಕುಮಾರ್ BR, ಸೀನಿಯರ್ ಕನ್ಸಲ್ಟೆಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್, ಫೋರ್ಟಿಸ್ ಹಾಸ್ಪಿಟಲ್, ಬನ್ನೇರ್ಘಟ್ಟ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ಡಾಕ್ಟರ್, ಈಗ ಲಿವರ್ನ ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ನಾವು ಫ್ಯಾಟಿ ಲಿವರ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಿದ್ರೆ ಡಾಕ್ಟರ್, ಈಗ ಒಂದು ಸತಿ ಲಿವರ್ ಸಮಸ್ಯೆ ಬಂತು, ಫ್ಯಾಟಿ ಲಿವರ್ ಬಂತು ಅಂತ ಹೇಳಿದ್ರೆ ಅವರಿಗೆ ಲೈಫ್ ಲಾಂಗ್ ಆ ಸಮಸ್ಯೆ ಇದ್ದೇ ಇರುತ್ತೆ, ಅದು ಕಡಿಮೆ ಆಗೋದಿಲ್ಲ ಅಂತ ಅಂದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಸೊ ಇದನ್ನ ಎಷ್ಟು ನೀವು ಒಪ್ಕೋತೀರಾ, ಅಥವಾ ಇದು ಸತ್ಯನ ಸುಳ್ಳ ಅಥವಾ ಹಾಫ್ ಟ್ರೂ ಅಂತ ಹೇಳ್ತೀರಾ? ಹೇಗೆ? ಈಗ ಹಾಫ್ ಟ್ರೂ ಅದು ಹೇಳ್ಬೇಕಂತ ಹೇಳಿದ್ರೆ, ಬಟ್ ಸತ್ಯ ಅಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಟ್ರೀಟಬಲ್ ಕಂಡೀಷನ್. ಈಗ ನಾನು ಹೇಳಿದ ಸ್ಟೇಜಸ್ ಇರುತ್ತೆ. ಒಂದು ಇನ್ಫ್ಲಮೇಷನ್ ಬರೋದು, ಫೈಬ್ರೋಸಿಸ್ ಆಗೋದು, ಫೈಬ್ರೋಸಿಸ್ ಇಂದ ಸಿರೋಸಿಸ್ ಆಗುವಂಥದ್ದು. ಫೈಬ್ರೋಸಿಸ್ ವರೆಗೂ ಇರೋ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕೂಡ ನಾವು ರಿವರ್ಸಬಲ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ಸ್ ಚೇಂಜಸ್. ಸೊ ಹಾಗಾಗಿ ಇವಾಗ ನೀವು ಏನಾದರೂ ಎಚ್ಚೆತ್ಕೊಂಡ್ರೆ, ಈಗ ಕೆಲವರು ನೋಡಿದೀವಿ ನಾವು, ಈಗ ನೀವು ಯೂಟ್ಯೂಬಲ್ಲಿ ತೆಗೆದ್ರೆ ನೋಡ್ಬೋದು, ತುಂಬ ಜನ ತಮ್ಮ ವೆಯ್ಟನ್ನು ಕಮ್ಮಿ ಮಾಡಿಕೊಂಡು ಹೆಲ್ದಿ ಆಗಿರೋವಂಥದ್ದು. ನಾ ಹಾಗಂತ ಹೇಳಿ ಬಾಡಿ ಶೇಮಿಂಗ್ ಅಂತ ಹೇಳ್ತಿಲ್ಲ, ಇದು ತಪ್ಪರ್ಥ ಮಾಡ್ಕೋಬೋದು. ನಾವು ಯಾವತ್ತೂ ಹೆಲ್ದಿ ಡಯಟ್, ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೊಳ್ಳೋವಂಥದ್ದು ಇಂಪಾರ್ಟೆಂಟ್. ಸೊ ಯಾಕೆ ಅಂತ ಹೇಳಿದ್ರೆ ದಪ್ಪ ಇರೋರೆಲ್ಲರೂ ತೊಂದರೆಯಲ್ಲಿದ್ದಾರೆ ಅಂತಲ್ಲ, ಬಟ್ ಆ ದಪ್ಪ ಅನ್ನೋದು ಮುಂದೆ ತೊಂದರೆ ಬರುವಂಥ ಚಾನ್ಸಸ್ನ ಇನ್ಕ್ರೀಸ್ ಮಾಡಬಹುದು. ಸೊ ಅದನ್ನ ಚೇಂಜ್ ಮಾಡ್ಕೊಂಡ್ರೆ ಕೆಲವೊಮ್ಮೆ ಇದು ರಿವರ್ಸ್ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಅದು ಹಾಫ್ ಟ್ರೂತ್ ಅಂತ ಹೇಳಿದ್ರೆ, ಕೆಲವರು ಎಚ್ಚೆತ್ಕೊಳ್ತಾರೆ, ಕೆಲವರು ಎಚ್ಚೆತ್ಕೊಳ್ಳಲ್ಲ. ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವರಿಗೆ ಪ್ರಾಬ್ಲಮ್ಸು ಮುಂದುವರಿಯುತ್ತೆ.
ಲಿವರ್ ಸಿರೋಸಿಸ್ವರೆಗೂ ಹೋಗುತ್ತೆ. ಓಕೆ, ಸೊ ರಿವರ್ಸಿಬಲ್ ಅಂತ ಅಂದರೆ ಲೈಕ್ ಒಂದು ಹಂತದವರೆಗೆ ರಿವರ್ಸಿಬಲ್ ಅಂತ ಹೇಳಿದ್ರಲ್ವಾ, ಸೊ ಯಾವ ಹಂತದವರೆಗೆ ಆಗುತ್ತೆ ಮತ್ತೆ ಅದಕ್ಕೆ ಟೆಸ್ಟ್ಗಳು ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಈಗ ಒಂದ್ಸತಿ ಲಿವರ್ ಸಮಸ್ಯೆ ಅಂತ ಬಂದಾಗ ಯಾವೆಲ್ಲ ಟೆಸ್ಟ್ಗಳನ್ನು ನೀವು ಬೇಸಿಕ್ ಆಗಿ ಮಾಡ್ತೀರಾ? ಈ ಸ್ಟೇಜಲ್ಲಿದೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರು ಅಲ್ಲಿ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಕಂಡೀಷನಲ್ಲಿದೆ ಅವರ ಲಿವರ್ ಅಂತ, ಸೊ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಈಗ ನೀವು ಮುಂಚೆನೂ ಹೇಳಿದೆ ನಿಮಗೆ, ಈಗ ಲಿವರ್ ಸಮಸ್ಯೆ ಎಲ್ಲರಿಗೂ ಇರಲ್ಲ. ಕೆಲವೊಂದು ಸಮಯ ಕೇವಲ ಟೆಸ್ಟ್ಗಳಲ್ಲಿ ಮಾತ್ರ ಗೊತ್ತಾಗುತ್ತೆ. ಕೆಲವರು ಎಚ್ಚೆತ್ಕೊಂಡು ಚೆಕಪ್ಸ್ ಎಲ್ಲ ಮಾಡ್ತಿರ್ತಾರೆ ಯಾವುದೋ ಒಂದು ಕಾರಣಕ್ಕೆ. ಸೊ ಆ ಚೆಕಪ್ಪಲ್ಲಿ ಗೊತ್ತಾಯಿತು ಅಂದರೆ, ಅಲ್ಟ್ರಾಸೌಂಡಲ್ಲಿ ಗೊತ್ತಾಯಿತು ಅಂತ ಹೇಳಿದ್ರೆ ಫರ್ದರ್ ನಾವು ಏನು ಮಾಡ್ತೀವಿ ಅಂದರೆ ಯಾವ ಸ್ಟೇಜಲ್ಲಿದೆ ಅಂತ ಕಂಡುಹಿಡಿಬೇಕಾಗುತ್ತೆ. ಇನ್ಫ್ಲಮೇಷನ್ ಇದೆಯಾ, ಫೈಬ್ರೋಸಿಸ್ ಇದೆಯಾ, ಅಥವಾ ಸಿರೋಸಿಸ್ ಸ್ಟೇಜಿಗೆ ಹೋಗಿದೆಯಾ ಅಂತ ನೋಡಬೇಕಾಗುತ್ತೆ. ಸೊ ಆ ಟೈಮ್ನಲ್ಲಿ ಕೆಲವು ಟೆಸ್ಟ್ಗಳು ನಾವು ಮಾಡ್ಬೋದು. ಅದರಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳಿರ್ಬೋದು, ಫೈಬ್ರೋ ಸ್ಕ್ಯಾನ್ ಅಂತ ಹೇಳ್ತೀವಿ, ಅಥವಾ MRI ಸ್ಕ್ಯಾನ್ ಅಂತ ಹೇಳ್ತೀವಿ, ಅದರಿಂದ ಎಲಾಸ್ಟೋಗ್ರಫಿ ಅಂತ ಮಾಡ್ತೀವಿ. ಸೊ ಈ ಕೆಲವು ಟೆಸ್ಟ್ಗಳಿರುತ್ತೆ. ಅದು ನೀವು ಜನರಲ್ ಆಗಿ ನೀವು ಹೋಗಿ ಮಾಡಿಸ್ಕೊಳ್ಳೋದಕ್ಕಿಂತ ಒಬ್ಬ ತಜ್ಞರ ಸಲಹೆ ಮೇರೆಗೆ ಯಾವುದು ಬೆಸ್ಟ್ ಅದನ್ನು ಮಾಡಿಸ್ಕೊಂಡು ಅದರಲ್ಲಿ ಯಾವ ಸ್ಟೇಜಸ್ಸಲ್ಲಿದೆ ಅಂತ ಕಂಡಿಡ್ಕೋಬಹುದು. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಎಷ್ಟು ಸ್ಪೀಡಾಗಿ ನಾವು ರಿವರ್ಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಸೊ ಈಗ ನಮಗೆ ಟೈಮ್ ಇದೆಯಾ ಟೈಮ್ ಇಲ್ವಾ ಅನ್ನೋದ್ರ ಮೇಲೆ ಅದು ಹೆಲ್ಪ್ ಮಾಡುತ್ತೆ. ಮತ್ತೆ ಅದಾದಮೇಲೆ ಸ್ಟ್ರಕ್ಚರ್ಡ್ ಪ್ರೋಗ್ರಾಮ್. ಈಗ ನೀವು ಹೇಳೋದು ಈಸಿ, ನಾನು ಹೇಳ್ತೀನಿ 10 ಜನ ಬಂದಾಗ ವೆಯ್ಟ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳೋದು ಈಸಿ, ಸುಲಭ ಅಂತೂ ಅಲ್ಲ. ಸೊ ನಾವೇನು ಹೇಳ್ತೀವಿ, ನಾವು 8 ಗಂಟೆಯಿಂದ 5 ಗಂಟೆ 6 ಗಂಟೆವರೆಗೂ ಕೆಲಸ ಮಾಡಬೇಕು, ಎಲ್ಲಿ ಟೈಮ್ ಸಿಗುತ್ತೆ, ಮನೆಗೆ ಹೋದರೆ ಮಕ್ಕಳು ನೋಡಬೇಕು, ಸ್ಕೂಲಿಗೆ ಕಳಿಸ್ಬೇಕು, ಅದು ಇದು ಎಲ್ಲ ಹೇಳ್ತಾರೆ. ಸೊ ಆಗ ಸ್ಟ್ರಕ್ಚರ್ಡ್ ವೇಲಿ ಹೇಗೆ ಮಾಡಬೇಕು, ಯಾವ ರೀತಿ ಡಯಟ್ನ ಫಾಲೋ ಮಾಡಬೇಕು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಒಂದು ವೇಳೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಡಿಟೆಕ್ಟ್ ಆಯಿತು ಫ್ಯಾಟಿ ಲಿವರ್ ಅಂದಾಗ ಅವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗಿರುತ್ತೆ? ನೀವು ಹೇಳಿದ್ರಿ ಲಾಸ್ಟ್ ಸ್ಟೇಜಿಗೆ ಹೋದಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ ಅಂತ. ಸೊ ನಾವು 1 by 1 ಬರೋದಾದ್ರೆ ಸೊ ಟ್ರೀಟ್ಮೆಂಟ್ಗಳು ಹೇಗೆ ವೇರಿ ಆಗ್ತಾ ಹೋಗುತ್ತೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಅಂತ? ಸಾಮಾನ್ಯವಾಗಿ 3 ಪಿಲ್ಲರ್ ಇಂಪಾರ್ಟೆಂಟ್ ಮೇಡಮ್ ಟ್ರೀಟ್ಮೆಂಟಲ್ಲಿ. ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಎನರ್ಜಿ ಇಂಟೇಕ್ ಹೇಗಿದೆ ಅಂತ ನೋಡ್ಕೋಬೇಕಾಗುತ್ತೆ. ಅಂದರೆ ನಾವು ಓವರಲ್ಲಿ ಡಯಟ್ ಹೆಂಗೆ ತೊಗೊಳ್ತಾ ಇದ್ದೀವಿ, ಜಾಸ್ತಿ ತೊಗೊಳ್ತಾ ಇದೀವ ಕಡಿಮೆ ತೊಗೊಳ್ತಾ ಇದೀವ ಇಂಪಾರ್ಟೆಂಟ್. ಈಗ ಜಾಸ್ತಿ ತೊಗೊಳ್ತಾ ಇದ್ರೆ ಹೆಂಗೆ ಕಂಡುಹಿಡಿಯೋಕ್ಕಾಗತ್ತೆ? ನಮ್ಗನ್ಸುತ್ತೆ ನಾವು ಚಿಕ್ಕವರಿದ್ದಾಗ 5 ದೋಸೆನೂ ತಿಂತಿದ್ವಿ, 6 ದೋಸೆನೂ ಜೀರ್ಣ ಆಗ್ತಿತ್ತು, ಚೆನ್ನಾಗಿದ್ವಿ ಅಂತ. ಬಟ್ ವಯಸ್ಸಾಗ್ತಿದ್ದಂಗೆ ಆ ಕ್ವಾಂಟಿಟಿ ಪ್ರಮಾಣ ಎಲ್ಲ ಎಫೆಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ನಾವು ಒಂದು ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೆಕೆಂಡ್ ಪಿಲ್ಲರ್ ಬಂದು ನಮ್ಮ ಇತರೆ ಕಾರಣಗಳು. ನಾ ಹೇಳಿದೆ ಡಯಾಬಿಟಿಸ್ ಇದ್ದರೆ, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ, ಹಾರ್ಟ್ ಪ್ರಾಬ್ಲಮ್ ಇದ್ದರೆ, ಅಥವಾ ಒಬೆಸಿಟಿ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಅಡ್ರೆಸ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಇವೆಲ್ಲ ಇಂಟರ್ ಕನೆಕ್ಟೆಡ್. ಸೊ ಒಂದು ಪ್ರಾಬ್ಲಮ್ ಬಂದರೆ, ಈಗ ಡಯಾಬಿಟಿಸಲ್ಲಿ ಹಲವಾರು ಆರ್ಗನ್ಸ್ ಎಫೆಕ್ಟ್ ಆಗುತ್ತೆ. ಇವಾಗ ಏನಂತ ಇದ್ದಾರೆ ಅಂದರೆ ಲಿವರ್ ಒಂದು ಪಾರ್ಟ್ ಆಫ್ ಪ್ರಾಬ್ಲಮ್, ಅದರಲ್ಲಿ ಬರತಕ್ಕಂಥ ಕಾಂಪ್ಲಿಕೇಶನ್ಸ್ ಅಂತ. ಸೊ ಅದನ್ನು ಅಡ್ರೆಸ್ ಮಾಡಬೇಕಾಗತ್ತೆ. ಈಗ ಅದನ್ನು ಅಡ್ರೆಸ್ ಮಾಡಿದಿರ ನಾವು ಬರೀ ಡಯಟು ಎಕ್ಸಸೈಸ್ ಮಾಡ್ತೀವಿ ಅಂದರೆ ಅದರಿಂದ ಹೆಲ್ಪ್ ಆಗದಿರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ ನಾನು ಕೆಲವೊಂದ್ಸಲ ಹೇಳ್ತೀವಿ ಎಲ್ಲ ಮಾಡ್ತೀವಿ ಸರ್ ಅಂತ, ಬಟ್ ಅವರು ಶುಗರ್ ಲೆವೆಲ್ಸ್ ನೋಡಿದೀವಿ, HbA1c ಅಂತ ಮಾಡ್ತೀವಿ ಟೆಸ್ಟ್ 3 ಮಂತ್ಸಿಗೆ ಒಂದ್ಸಲಿ. ಸೊ ಅದನ್ನ ನೋಡಿದ್ರೆ ಅವ್ರದ್ದು 9 ಇರುತ್ತೆ, 8 ಇರುತ್ತೆ, 10 ಇರುತ್ತೆ, ಕಂಟ್ರೋಲಲ್ಲಿ ಇಲ್ಲ. ಸೊ ಅವ್ರು ಡಯಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ನಂಬಲಿಕ್ಕಾಗಲ್ಲ, ಅಥವಾ ಶುಗರ್ ಕಂಟ್ರೋಲಲ್ಲಿ ಇಲ್ಲ. ಸೊ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಂಥದ್ದು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡ್ಕೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 3ನೇ ಪಿಲ್ಲರ್ ಬಂದು ಎಕ್ಸಸೈಸ್. ಇದರಲ್ಲಿ 3ರಲ್ಲೂ ನನಗೆ ಲೀಸ್ಟ್ ಅಂದರೆ ಎಕ್ಸಸೈಸು, ಹೈಯೆಸ್ಟ್ ಅಂದರೆ ಡಯಟ್. ಸೊ ಹಾಗಾದ್ರೆ ನಮಗೆ ವೆಯ್ಟ್ ಲಾಸು, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಡಯಟ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್. ನಾವು ಡಯಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವುದೂ ನಾವು ಕಂಟ್ರೋಲ್ ಮಾಡಲಿಕ್ಕಂತೂ ಆಗಲ್ಲ. ಸೊ ಡಯಟ್ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ನಾವು ನಮ್ಮ ಡಯಟಿಷಿಯನ್ಸು ಅಥವಾ ಫುಡ್ ಸ್ಪೆಷಲಿಸ್ಟ್ ಏನಿರ್ತಾರೆ ಅವ್ರ ಹತ್ರ ಅವರ ಸಲಹೆ ಕೊಟ್ಟು, ಅವರ ಸಲಹೆ ಹೇಗಿರುತ್ತೆ, ಹೇಗೆ ನಾವು ಮಾಡಿಫೈ ಮಾಡಬೇಕು ಅದೆಲ್ಲ ನೋಡ್ತೀವಿ. ಸೊ ಅದೆಲ್ಲ ಮಾಡಿದಾಗ ಅವ್ರದ್ದು ಡಯಟ್ ಒಂದು ಲೆವೆಲಿಗೆ ಬಂದಾಗ ಎಕ್ಸಸೈಸ್ ಪ್ರೋಗ್ರಾಮ್. ಸೊ ಇವಾಗ ಕೆಲವರು ತುಂಬ ಒಬಿಸೆ ಇರ್ತಾರೆ, ಅಂದರೆ ತುಂಬ ಬೊಜ್ಜುತನ ಜಾಸ್ತಿ ಇದ್ದರೆ ಅಥವಾ ಶುಗರ್ ಅನ್ಕಂಟ್ರೋಲ್ ಇದ್ದರೆ ಫಸ್ಟ್ ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಯೂಶ್ವಲಿ ಏನಾಗುತ್ತೆ ಅಂದರೆ, ಈಗ ಒಬೆಸಿಟಿ ಅನ್ನೋದು ನಾವು ಕ್ವಾಂಟಿಫೈ ಮಾಡಬೇಕಂದ್ರೆ ತುಂಬ ಕಷ್ಟ. ಕೆಲವ್ರ ಹೈಟ್ಗೆ, ಈಗ ತುಂಬ ಹೈಟ್ ಇದ್ದಾರೆ ಅಂದರೆ 80 kg 90 kgನೂ ಅವ್ರಿಗೆ ನಾರ್ಮಲ್.
Height ತಕ್ಕನಾಗಿ weight ಅನ್ನೋ ಥರ. ವೆಯ್ಟ್ ತಗೊಂಡು ಸೊ ನಾನೊಂದು ಸ್ಮಾಲ್ ಫಾರ್ಮುಲಾ ಹೇಳಿದ್ದೆ, ನಿಮ್ಮ ಹೈಟ್ ಸೆಂಟಿಮೀಟ್ರಲ್ಲಿ ಇಟ್ಕೊಂಡು ಅದನ್ನು -100 ಮಾಡಿದರೆ ನಿಮ್ದು ಐಡಿಯಲ್ ವೆಯ್ಟ್ ಇರಬೇಕು, ಅದಕ್ಕಿಂತ ಹೆಚ್ಚಿದ್ರೆ ಅದು ಓವರ್ ವೆಯ್ಟ್ ಅಥವಾ ಒಬೆಸಿಟಿ ಕ್ಯಾಟಗರಿಗೆ ಬರ್ತಾರೆ. ಇನ್ನೊಂದೇನು ಪ್ಯಾರಾಮೀಟರ್ ಅಂದರೆ BMI. ನೀವು ಮೊಬೈಲಲ್ಲಿ ಕ್ಯಾಲ್ಕುಲೇಟರಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಯೂಶಲಿ ನಾವೇನಂದರೆ ಕ್ಲಿನಿಕಲಿ ಹೇಳ್ಬೇಕಂತ ಹೇಳಿದ್ರೆ ಅವರು ಬಾಡಿ ಮಾಸ್ ಇಂಡೆಕ್ಸ್ ತುಂಬ ಜಾಸ್ತಿ ಇದ್ದು, ಈಗ ಅವರಿಗೆ ಸಾಮಾನ್ಯವಾಗಿ ಡಯಟು ಎಕ್ಸಸೈಸಿಂದ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಬೇರೆ ವಿಧಾನಗಳಿವೆ, ಎಸ್ಪೆಷಲಿ ಸರ್ಜರಿಗಳಾಗಲಿ. ಇವಾಗ ಎಸ್ಪೆಷಲಿ ನಾವು ನೋಡ್ಬೇಕಂದ್ರೆ ಕೆಲವು ಮೆಡಿಸಿನ್ಸ್ ಎಲ್ಲ ತುಂಬ ಕಾಮನ್ ಲ್ಯಾಂಗ್ವೇಜ್ ಆಗಿಬಿಟ್ಟಿದೆ. ಒಜಂಪಿಕ್, ಮುಂಜಾರೋ ಕೇಳಿರ್ಬೇಕು ನೀವು. ಸೊ ಅದೆಲ್ಲ ವೆಯ್ಟ್ ಲಾಸ್ ಡ್ರಗ್ಸ್ ಎಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೆಲೆಬ್ರಿಟೀಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತೆಲ್ಲ ಕೇಳಿದ್ದೀವಿ. ಸೊ ಅದು ಕೆಲವ್ರಿಗೆ ಯೂಸ್ ಮಾಡಲಿಕ್ಕೆ ಮೆಡಿಕೇಶನ್ಸ್ ಇವೆ. ಅದಲ್ದಿರ ಈ 3 ಪಿಲ್ಲರ್ ಅಲ್ದಿರ ಕೆಲವು ಮೆಡಿಸಿನ್ಸ್ ಇಂಟರ್ನ್ಯಾಷನಲ್ ಬಾಡೀಸಿಂದಾಗಲಿ ಪ್ರಿಸ್ಕ್ರೈಬ್ ಮಾಡೋದಕ್ಕೆ ಗೈಡ್ಲೈನ್ಸ್ ಕೂಡ ಇವೆ. ಸೊ ಅದನ್ನ ಟ್ರೀಟ್ಮೆಂಟ್ ಅನ್ನ ನೀವು ಕೊಡ್ತೀರಾ? ಲೈಕ್ ಟ್ಯಾಬ್ಲೆಟ್ಸ್ ಇರುತ್ತೆ ಸರ್? ಟ್ಯಾಬ್ಲೆಟ್ಸ್ ಇರುತ್ತೆ. ಈಗ ಅದೇ ಹೇಳಿದ್ನಲ್ಲ, ವೆಯ್ಟ್ ಲಾಸಿಗೆ ಇಂಪಾರ್ಟೆಂಟ್ ಆಗಿ ತುಂಬಾ ಓವರ್ ವೆಯ್ಟ್ ಇದ್ರೆ. ಆದ್ರೆ ಇಂಪಾರ್ಟೆಂಟ್ ಇದ್ರಲ್ಲಿ ವೆಯ್ಟ್ ಲಾಸ್ ಅಷ್ಟೇ ಆಗಿರುತ್ತಾ? ಅಂದ್ರೆ ಫ್ಯಾಟಿ ಲಿವರ್ ಅಂತ ಡಿಟೆಕ್ಟ್ ಆಯ್ತು ಅಂದಾಗ ಟ್ರೀಟ್ಮೆಂಟ್ ಅಂತ ಬಂದಾಗ ಈಗ ಟ್ಯಾಬ್ಲೆಟ್ಸ್ ಒಂದ್ ಕಡೆ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಅನ್ನೋಂಥದ್ದು ಅನದರ್ ಮೇನ್ ಪಿಲ್ಲರ್ ಅಂತಾನೆ ಹೇಳ್ತೀರಾ? ಓಕೆ. ಯಾಕಂದ್ರೆ ನಾವು ಡಯಟ್ ಎಲ್ಲ ಕಾನ್ಸಂಟ್ರೇಟ್ ಮಾಡೋದೇ ಅದರಲ್ಲಿ. ಸೊ ಈ ವೆಯ್ಟ್ ಲಾಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನೀವು ಬರೀ ಲಿವರಲ್ಲಿ ಕೊಬ್ಬಿನಾಂಶ ತೆಗೆಯೋದು ಕಷ್ಟ. ಯಾವುದೋ ಆ ಥರ ಸ್ಪಾಂಜ್ ಇಲ್ಲ, ಯಾವುದು ಮೆಷಿನ್ ಇಲ್ಲ ಲೈಪೋಸೆಕ್ಷನ್ ಮಾಡ್ಬಿಟ್ಟು ಅಲ್ಲಿಂದ ಹೋಗಿ ಪಿಕ್ ಮಾಡೋದಕ್ಕೆ. ಸೊ ಎಲ್ಲ ಕಡೆಯಿಂದ ವೆಯ್ಟ್ ಲಾಸ್ ಆದ್ರೇನೆ ಆ ವೆಯ್ಟ್ ರಿಡಕ್ಷನ್ ಆಗಿ ಕೊನೆಯಲ್ಲಿ ಲಿವರ್ ಹೋಗುತ್ತೆ. ನಾನು ಹೇಳಿದೆ ಫಸ್ಟು ಲಿವರ್ ನಾವು ಏನು ತಿಂತೀವೋ ಅದೆಲ್ಲ ಲಿವರ್ಗೆ ಹೋಗುತ್ತೆ. ಆ ಲಿವರಿಂದ ಎಲ್ಲ ಕಡೆ ಜಮಾವಣೆ ಆಗಲಿಕ್ಕೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಥರ ಎಲ್ಲ ಕಡೆ ಹೋಗುತ್ತೆ. ಸೊ ಎಲ್ಲ ಕಡೆ ಸೇವಿಂಗ್ ಬ್ಯಾಂಕ್ ಅಕೌಂಟು ನೀವು ಖರ್ಚು ಮಾಡಿದ್ರೇ ಲಿವರಲ್ಲಿ ಖರ್ಚಾಗುತ್ತೆ. ಸೊ ಹಾಗಾಗಿ ಅದೆಲ್ಲನೂ ವೆಯ್ಟ್ ಲಾಸ್ ಸುತ್ತಮುತ್ತನೇ ಇದಿರುತ್ತೆ. ಈಗ ನೀವೇನಾದರೂ ಆಲ್ಕೋಹಾಲ್ ಪ್ರಾಬ್ಲಮ್ಸಿಂದಾಗಲಿ ಕೆಲವು ವೈರಸ್ಸಿಂದನೂ ಕೂಡ ಫ್ಯಾಟ್ ಅಕ್ಯುಮುಲೇಷನ್ ಆಗ್ಬೋದು. ಅದನ್ನು ಟ್ರೀಟ್ ಮಾಡಿದ್ರು ಕೂಡ ಇಂಪ್ರೂವ್ ಆಗ್ಬೋದು. ಸೊ ಆಲ್ಕೋಹಾಲ್ ಸೇವನೆ ಮಾಡೋದು ಬಿಟ್ಟರೆ ಇದು ಮಾಡ್ಬೋದು. ಸೊ ಲೈಫ್ ಸ್ಟೈಲ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಸೊ ನೀವು ಯಾವಾಗ ನಿಮ್ಮದು ಲಿವರ್ ಟೆಸ್ಟ್ ಗಡ್ಬಡಿದೆ, ಫ್ಯಾಟಿ ಲಿವರ್ ತುಂಬ ಹೈಯರ್ ಗ್ರೇಡಲ್ಲಿದೆ ಅಂತ ಹೇಳಿದ್ರೆ ಆಲ್ಕೋಹಾಲ್ ಸೇವನೆ ಆಗಲಿ ಅಥವಾ ಯಾವುದೇ ದುಶ್ಚಟಗಳಿದ್ರೆ ಅದರಿಂದ ದೂರ ಇರಬೇಕಾಗಿರೋದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿಬಿಡುತ್ತೆ. ಓಕೆ. ಸೊ ಹಾಗಿದ್ರೆ ಸ್ಟಾರ್ಟಿಂಗ್ ಹಂತದಲ್ಲೇ ಫ್ಯಾಟಿ ಲಿವರ್ ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ರೆ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸಿರೋಸಿಸ್ ತನಕ ಹೋಯಿತು ಅಂತ ಹೇಳಿದಾಗ ಕಷ್ಟ ಆಗ್ಬೋದು. ಯಾಕಂದ್ರೆ ಲಿವರ್ ಸಿರೋಸಿಸ್ ಅನ್ನೋದನ್ನ ಒಂಥರ ನೀವು ಹಾರ್ಡ್ ಆಗಿರೋದನ್ನ ಸಾಫ್ಟ್ ಹೆಂಗೆ ಮಾಡ್ಲಿಕ್ಕಾಗತ್ತೆ. ಸೊ ತೀರಾ ಕಷ್ಟ. ಈಗಿನ ಟೈಮ್ನಲ್ಲಿ ಯಾವುದು ಆ ಥರ ಸ್ಪೆಸಿಫಿಕ್ ಆಗಿ ಮೆಡಿಸಿನ್ಸ್ ಇಲ್ಲ ಕ್ಲಿಯರ್ ಕಟ್ ಆಗಿ ಕ್ಲೀನ್ ಮಾಡೋದಕ್ಕೆ ಅಥವಾ ಟ್ರೀಟ್ ಮಾಡಲಿಕ್ಕೆ. ಯಾವುದೇ ಡಿಟಾಕ್ಸ್ ಆ ಥರದ್ದು ಯಾವುದೂ ಇಲ್ಲ. ಸೊ ಆ ಸ್ಟೇಜ್ಗೆ ಹೋಗೋಕೆ ಮುಂಚೆನೆ ನಾವು ಅದನ್ನ ಎಚ್ಚೆತ್ಕೊಳ್ಬೇಕಾಗತ್ತೆ. ಸಿರೋಸಿಸ್ ಅಲ್ಲಿ ಯಾವಾಗ ಸಿಂಪ್ಟಮ್ಸ್ ಬರೋಕ್ಕೆ ಶುರು ಆಗ್ಬಿಡತ್ತೆ, ಜಾಂಡಿಸ್ ಆಗಲಿ, ನೀರು ತುಂಬ್ಕೊಳ್ಳೋದಾಗಲಿ, ಅವೆಲ್ಲ ಬಂದಾಗ ಅದು ತುಂಬ ಸಿವಿಯರ್ ಸ್ಟೇಜ್ಗೆ ಹೋಗ್ಬಿಟ್ಟಿರುತ್ತೆ. ದೆನ್ ಇಟ್ ಇಸ್ ಇರ್ರಿವರ್ಸಿಬಲ್. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಜಾಂಡಿಸ್ ಬಂತು ಅಂತ ಹೇಳಿದ್ರೆ ಅವ್ರದ್ದು ಲಿವರಲ್ಲಿ ಫ್ಯಾಟ್ ತುಂಬಿಕೊಂಡಿದೆ ಅಥವಾ ಅದು ಸಿರೋಸಿಸ್ ವರ್ಗೂ ಹೋಗಿದೆ ಅಂತ ಅರ್ಥನ ಹೇಗೆ ಅಂತ? ಜಾಂಡಿಸ್ಗೆ ಹಲವಾರು ಕಾರಣಗಳಿರುತ್ತೆ. ಒಂದು ಪಾಸಿಬಲ್ ಕಾರಣ ಅದಿರ್ಬೋದು. ಈಗ ಲಿವರ್ ಸಿರೋಸಿಸ್ ಅಥವಾ ಆ ಸ್ಟೇಜ್ಗೆ ಹೋಗಿರ್ಬೋದು. ಇಲ್ಲಾಂದ್ರೆ ಕೆಲವೊಂದು ಸಮಯ ಬೇರೆ ಇನ್ಫೆಕ್ಷನ್ಗಳಿಂದ, ಎಸ್ಪೆಷಲಿ ಈ ವೈರಸಸ್ ಇರುತ್ತೆ, ಈಗ ಊಟ ತಿಂಡಿಲಿ ಏನಾದರೂ ವ್ಯತ್ಯಾಸ ಆಗಿ ಅಥವಾ ಬೇರೆ ಮೆಡಿಕೇಶನ್ಸ್ ಇಂದಾಗಲಿ. ಈಗ ಏನೋ ಒಂದು ನಾನು ಕಾಮನ್ ಆಗಿ ನೋಡೋದೇನಂತ ಹೇಳಿದ್ರೆ ಕ್ಲಿನಿಕಲ್ಲಿ ಈ ಕೆಲವೊಂದ್ಸಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಥವಾ ಡಯಾಬಿಟಿಸ್ಗೆ ಬೇರೆ ಥರದ ಮೆಡಿಸಿನ್ಸ್ ಯೂಸ್ ಮಾಡೋದು, ಯಾವುದು ತಜ್ಞರಿಂದ ತಗೊಳ್ದಿರಾ ಏನೋ ಒಂದು ಸೆಲ್ಫ್ ಮೆಡಿಕೇಶನ್ಸ್ ಆಗಲಿ ಅಥವಾ ಬೇರೆ ತರದ್ದು ಅದನ್ನ ತಗೊಳ್ಳೋದು ಅಥವಾ ಬೇರೆ ಏನಾದಕ್ಕಾದ್ರೂ ಮೆಡಿಸಿನ್ಸ್ ತಗೊಳ್ಳೋದು, ಅದ್ರ ರಿಯಾಕ್ಷನ್ ಆಗಿ ಕೆಲವೊಂದು ಸಮಯ ಜಾಂಡಿಸ್ ಕೂಡ ಬರ್ಬೋದು. ಸೊ ಹಲವಾರು ಕಾರಣಗಳಿರ್ಬೋದು. ಬಟ್ ಈಗ ಫ್ಯಾಟಿ ಲಿವರ್ ಇಂದಾನೇ ಆಗಿದೆ ಅಂತ ಹೇಳಿದ್ರೆ ಅದು ಯೂಶಲಿ ಅಟ್ ವೆರಿ ಲೇಟ್ ಸ್ಟೇಜ್ ಸಿರೋಸಿಸ್ ಇದ್ದಾಗಲೇ ಆ ಥರ ಜಾಂಡಿಸ್ ಬರೋದು, ಆ ಥರ ಸಿಂಪ್ಟಮ್ಸ್ಗಳೆಲ್ಲ ಬರೋದು. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಲಿವರ್ ಹೆಲ್ತ್ನ ಬಗ್ಗೆ ಇರುವಂಥ ಒಂದಿಷ್ಟು ಮಿತ್ಸ್ಗಳ ಬಗ್ಗೆ ಕೂಡ ನಾವು ಮಾತಾಡಬೇಕಾಗತ್ತೆ. ಈಗ ಕಾಮನ್ ಆಗಿ ಈಗ ಡಿಟಾಕ್ಸ್ ಅನ್ನುವಂಥದ್ದು ಒಂದು ಟ್ರೆಂಡಿಂಗ್ ವರ್ಡ್ ಅಂತಾನೆ ಹೇಳ್ಬೋದು. ನಿಮ್ಮ ಬಾಡಿ ಡಿಟಾಕ್ಸ್ ಮಾಡಿ, ನಿಮ್ಮ ಬಾಡಿ ಒಳಗಡೆ ಕೂಡ ಕ್ಲೀನ್ ಮಾಡಬೇಕು ಅಂದರೆ ಈ ಡ್ರಿಂಕ್ಸ್ ಕುಡೀರಿ ಅಂತೆಲ್ಲ ಹೇಳ್ತಾರೆ. ನಾನೀಗ ಪರ್ಟಿಕ್ಯುಲರ್ಲಿ ಲಿವರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಲಿವರ್ ಡಿಟಾಕ್ಸ್ ಅನ್ನುವಂಥದ್ದು ನಿಜವಾಗಿಯೂ ಇದೆಯಾ ಅಥವಾ ಲಿವರ್ ತನ್ನಿಂದ ತಾನೇ ಅದನ್ನು ಕ್ಲೀನ್ ಮಾಡ್ಕೊಳ್ಳುವಂಥ ಶಕ್ತಿ ಅದಕ್ಕಿಲ್ವಾ ಅಂತ ಹೇಳ್ಬೇಕಾದ್ರೆ ಅವರು ಎಲ್ಲರೂ ಮೈಂಡ್ ಡಿಟಾಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಎಷ್ಟೋ ಮಿತ್ಗಳೆಲ್ಲ ಇರುತ್ತೆ ಅದ್ರಲ್ಲಿ ಸೊ ನಮ್ದು ತುಂಬಾ ತಪ್ಪು ಕಲ್ಪನೆಗಳದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಯಾವುದೇ ಥರದ
ಡಿಟಾಕ್ಸ್ ಅಂತ ಹೇಳಿದರೆ ಅದರಿಂದ ಏನು ಹೆಲ್ಪ್ ಆಗೋವಂಥ ಇದಿರಲ್ಲ. ಯೂಶಲಿ ನಮ್ಮ ಬಾಡಿಲಿ ಪಾಯ್ಸನ್ಸ್ ಅಥವಾ ಏನು ಟಾಕ್ಸಿನ್ಸ್ ಎಲ್ಲ ಇದಾಗತ್ತೆ, ಅದೆಲ್ಲ ಸರ್ವೇ ಸಾಮಾನ್ಯ ನೀವು ಹುಟ್ಟಿದಾಗಿಂದ ಸಾಯೋವರೆಗೂ ಅದು ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಬಾಡಿಲಿರುವಂಥ ಕಿಡ್ನಿ ಲಿವರೇ ಅದಕ್ಕೆ ಡಿಟಾಕ್ಸಿಫೈಯಿಂಗ್ ಆರ್ಗನ್. ಸೊ ನೀವು ಲಿವರ್ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಡಿಟಾಕ್ಸ್ ಅದಕ್ಕೆ ತಾನೇ ಆಗುತ್ತೆ. ಯಾವುದೇ ಥರದ ಸಾಮರ್ಥ್ಯ ಕಿಡ್ನಿ ಲಿವರ್ ಇದೆ, ಖಂಡಿತ ಇದೆ. ನೀವು ಲಿವರ್ ಒಂದು ಎಷ್ಟು ಬ್ಯೂಟಿಫುಲ್ ಆರ್ಗನ್ ಅಂತ ಹೇಳಿದ್ರೆ, ಅದನ್ನು ಕಟ್ ಮಾಡಿ ನೀವು ಬೇರೆಯವ್ರಿಗೆ ಜೋಡಣೆ ಮಾಡಿದ್ರೆ ಅದು ಅರ್ಧ ಲಿವರ್ ಇರೋದು ಪೂರ್ತಿ ಲಿವರ್ ಆಗುತ್ತೆ. ಸೊ ಸೆಲ್ಸ್ ತಾನಾಗಿ ಗ್ರೋ ಆಗುತ್ತೆ. ಅದಕ್ಕೆ ನೀವು ಯಾವುದೇ ಬೀಜ ಬಿತ್ತಿದ್ರೂ ಅದಕ್ಕೊಂದು ಒಳ್ಳೆ ಎನ್ವೈರ್ನ್ಮೆಂಟ್ ಇದ್ರೇ ಆ ಬೀಜ ಒಂದು ಗಿಡ ಆಗಿ ಮರ ಆಗಿ ಹೂವು ಹಣ್ಣು ಕೊಡುತ್ತೆ. ಸೊ ಅದೇ ಥರ ಲಿವರಿಗೂ ಕೂಡ ನೀವು ಚೆನ್ನಾಗಿ ಇಟ್ಕೊಂಡ್ರೆ ಏನು ಬೇರೆ ಡಿಟಾಕ್ಸಿಫಿಕೇಶನ್ ಏನೂ ಬೇಕಿಲ್ಲ. ಸಾಮಾನ್ಯವಾಗಿ ಡಿಟಾಕ್ಸಿಫಿಕೇಶನ್ ಅಂತ ಏನು ಹೇಳ್ತೀವಿ ನಾವಿಲ್ಲಿ, ನಮ್ಮ ಬಾಡಿಗೆ ಅಡಿಕ್ವೇಟ್ ರೆಸ್ಟ್ ಇದ್ದು, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದ್ದು, ನಮ್ಮ ಇಂಟೇಕಲ್ಲಿ ಪಾಯ್ಸನ್ನು ಟಾಕ್ಸಿನ್ಸ್ ಎಲ್ಲ ಕಡಿಮೆ ಇದ್ದರೆ ಲಿವರ್ಗೆ ಅಷ್ಟೇ ಸಾಕು. ಸೊ ಇದು ನೀವು ಏನು ಹೇಳ್ತೀವಿ ಡಿಟಾಕ್ಸಿಫಿಕೇಶನ್ ಅಂತ ಏನು ಹೇಳಿದ್ರೆ, ನಾವು ಹೊರಗಡೆ ಆರಾಮಾಗಿ ಕಾಣಿಸೋದಕ್ಕಿಂತ ಒಳಗಡೆ ಆರಾಮಾಗಿರ್ಬೇಕಾಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಮೈಂಡ್ ಡಿಟಾಕ್ಸ್ ಅಂತ ಹೇಳಿ. ಸೊ ಮೈಂಡ್ ಡಿಟಾಕ್ಸ್ ಮಾಡ್ಕೋಬೇಕಾಗತ್ತೆ, ಟೆನ್ಷನ್ನು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕಾಗತ್ತೆ. ಊಟ ತಿಂಡಿಲಿ ಸಮತೋಲನ ಆಹಾರ. ಯಾವ್ಯಾವ ಥರ? ನಾವು ಹೆಚ್ಚಾಗಿ ರಿಫೈನ್ಡ್ ಫುಡ್ ಅಥವಾ ಪ್ರಾಸೆಸ್ಡ್ ಫುಡ್ನ ತೊಗೊಳ್ಬಾರ್ದು. ಸೊ ನಾನೇನು ಹೇಳ್ತೀನಿ, ನೀವು ಈಗ ಸಾಮಾನ್ಯವಾಗಿ ಒಂದು ಪ್ಲೇಟಲ್ಲಿ ಒಂದು ಊಟ ತೊಗೊಂಡು ನೋಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ರಿಫೈನ್ಡ್ ಅಥವಾ ಪ್ರಾಸೆಸ್ಡ್ ಫುಡ್ಡು ಅತ್ಯಂತ ಕಡಿಮೆ ಇರಬೇಕು, ಇಲ್ಲ ಅಂದರೆ ಒಳ್ಳೆಯದು. ಹೇಗೆ ನಾವು ಅದೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ, ಹೆಚ್ಚಾಗಿ ತರಕಾರಿ, ಹಣ್ಣು, ಹೋಲ್ ಫುಡ್ ಅದನ್ನು ತೊಗೊಳ್ಳೋವಂಥದ್ದು, ಅಥವಾ ಈ ಹೆಚ್ಚು ಫೈಬರ್ ಇರುವಂಥ ಫುಡ್ ಐಟಮ್ಸ್. ಅದರಿಂದ ಏನಾಗುತ್ತೆ, ಹೊಟ್ಟೆ ತುಂಬುತ್ತೆ, ನಾರಿನಾಂಶ ಇರುವಂಥ ನಾರಿನ ಅಂಶ, ಹೆಚ್ಚಾಗಿ ಪ್ರೋಟೀನ್ ಇರುವಂಥ ಅಂಶ. ಪ್ರೋಟೀನ್ ಅಂತ ಹೇಳಿದರೆ ನಾವು ವೆಜಿಟೇರಿಯನಲ್ಲಿ ಪನ್ನೀರು, ಟೋಫು ಅಥವಾ ಕಾಳುಗಳು. ನಾನ್ ವೆಜಿಟೇರಿಯನಲ್ಲಿ ಲೀನ್ ಪ್ರೋಟೀನ್ಸ್ ಅಂದರೆ ಈಗ ಚಿಕನ್ ಆಗಲಿ, ಫಿಶ್ ಆಗಲಿ, ಹೆಚ್ಚಾಗಿ ಕೊಬ್ಬಿನಂಶ ಇಲ್ಲದಿರೋದು ಅಥವಾ ಆಯಿಲ್ ಹಾಕದೇ ಇರೋವಂಥದ್ದು, ಆ ಥರದ್ದು ತೊಗೊಂಡಾಗ, ಅಥವಾ ಮೊಟ್ಟೆ, ಎಗ್ ವೈಟ್ ಈಸ್ ಆಲ್ಸೋ ವೆರಿ ಗುಡ್ ಪ್ರೋಟೀನ್. ಅದನ್ನು ಇನ್ಕ್ಲೂಡ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಯಲ್ಲಿ ಅದು ಒಂಥರ ಒಳ್ಳೆ ಎನ್ವೈರ್ನ್ಮೆಂಟ್ ಕೊಡುತ್ತೆ. ಸೊ ಲಿವರ್ಗೂ ಈಸಿ ಆ ಥರದ್ದೆಲ್ಲ ಡೈಜೆಸ್ಟ್ ಮಾಡಲಿಕ್ಕೆ. ನಮ್ಮ ಹೊಟ್ಟೆಯಲ್ಲಿರುವಂಥ ಕ್ರಿಮಿ ಕೀಟಾಣುಗಳು ಎಲ್ಲ ಬೇಕಾಗುತ್ತೆ, ಅದಕ್ಕೆಲ್ಲ ಒಂದು ಒಳ್ಳೆ ಸಮತೋಲನ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಸೊ ಅದನ್ನೇ ಏನಾಗುತ್ತೆ, ಒಳ್ಳೆಯದು. ಸೆಕೆಂಡ್ ಆಸ್ಪೆಕ್ಟು ನಿದ್ದೆ. ನಾವು ಈಗ ಎಸ್ಪೆಷಲಿ ಎಲ್ಲರೂ ನಿದ್ದೆನ ಬಿಡ್ತಾ ಇದ್ದೀವಿ. ಲೇಟ್ ನೈಟ್ವರೆಗೂ ಸ್ಕ್ರೋಲಿಂಗ್ ಅಥವಾ ಕಂಪ್ಯೂಟರ್ ನೋಡೋದು ಅಥವಾ ಟಿ ವಿ ನೋಡೋದು, OTT ಅಂತೂ ಸಾಮಾನ್ಯ ಆಗ್ಬಿಟ್ಟಿದೆ. ಸೊ ಅದರಿಂದ ಏನಾಗುತ್ತೆ, ನಾವು ಕೌಚ್ ಮೇಲೆ ಕೂತ್ಕೊಂಡು ಅದೆಲ್ಲ ಎಫೆಕ್ಟ್ ಆಗ್ತಾ ಇದೆ. ನಿದ್ದೆ ಅನ್ನೋದು ಇಂಪಾರ್ಟೆಂಟ್ ಇದ್ರೂ ಎಲ್ಲರೂ ಇಗ್ನೋರ್ ಮಾಡ್ತೀವಿ. ಲೇಟಾಗಿ ಮಲಗೋದು, ಲೇಟಾಗಿ ಎದ್ದೇಳೋದು ಅಥವಾ ತುಂಬ ಕಡಿಮೆ ನಿದ್ದೆ ಮಾಡೋದು ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಅದು ಪ್ರಾಬ್ಲಮ್ಸ್ ಕೊಡುತ್ತೆ. ಮೂರನೇದು ಎಕ್ಸಸೈಸು. ಆ ಎಕ್ಸಸೈಸು ನಾವು ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತೀವಲ್ಲ, ಎಕ್ಸಸೈಸಲ್ಲಿ ಆಗುವಂಥ ಡಿಟಾಕ್ಸಿಫಿಕೇಶನ್ ಬೇರೆ ಎಲ್ಲೂ ಆಗಲ್ಲ. ಮನಸ್ಸಿಗೆ, ಮೈಂಡ್ಗೆ, ನಮಗೆ ಎಂಥ ಸ್ಟ್ರೆಸ್ ಇದ್ರೂ ವಾಕಿಂಗ್ ಮಾಡಿದ್ರೆ ಸಾಕಾಗ್ಬಿಡುತ್ತೆ. ಸೊ ನಿಮಗೆ ಯಾವಾಗ ಮಾಡ್ತೀರಾ ಅದು ನಿಮ್ಗೆ ಇಷ್ಟ. ಮಾರ್ನಿಂಗ್ ವಾಕು, ಈವ್ನಿಂಗ್ ವಾಕು, ನೀವು ಎಲ್ಲಿ ಟೈಮ್ ತೊಗೊಳ್ತೀರಾ, ಕನ್ಸಿಸ್ಟೆಂಟಾಗಿ ಎಲ್ಲಿ ಮಾಡ್ತೀರಾ ಅದನ್ನು ಮಾಡಿದರೆ ಒಳ್ಳೆಯದು. ಈಗ ಕೆಲವೊಂದು ಸಲ ಹೇಳ್ತಾರೆ, ಈವನ್ ಈಗ ಸಾಮಾನ್ಯವಾಗಿ ಒಂದು 5,000 ಸ್ಟೆಪ್ಸ್ ಪ್ರತಿದಿನ ಮಾಡ್ತೀವಿ ಅಂದರೆ 1,000 ಸ್ಟೆಪ್ಪು ಹೆಚ್ಚು ಮಾಡಿದ್ರೆ, ಅಂದರೆ 1,000 ಅಂದರೆ ಎಷ್ಟು, ಆಲ್ಮೋಸ್ಟ್ ಒಂದು 300-400 ಮೀಟರ್ ಹೆಚ್ಚಾಗಿ ನಡೆದರೆ ಅದು ನಮಗೆ ಆಲ್ಮೋಸ್ಟ್ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂದರೆ ನಮ್ಮ 10-12% ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನು ಇನ್ಕ್ಲೂಡ್ ಕರಗೋದಕ್ಕೆ ಹೆಲ್ಪ್ ಆಗುತ್ತೆ. ಓವರ್ ಆಲ್ ನಮ್ಮ ಸ್ಟ್ರೆಸ್ ಅದು ಏನಿದೆ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾನು ಡಿಟಾಕ್ಸಿಫಿಕೇಶನ್ ಅಂತೀನಿ. ಈ ಯಾವುದೇ ಡ್ರಿಂಕ್ಸ್ ಆಗಲಿ, ಯಾವುದೇ ಪೌಡರ್ ಆಗಲಿ, ಯಾವುದೇ ಎಲೆ ಆಗಲಿ, ಅದೆಲ್ಲ ಮಾಡೋದು ಕಷ್ಟ. ಸೊ ಅದೆಲ್ಲ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಇನ್ನೂ ಪ್ರಾಬ್ಲಮ್ಸ್ಗೆ ಹೋಗ್ಬೋದು. ಯಾಕಂದರೆ ಕೆಲವು ಈಗ ಕ್ಲಿನಿಕಲಿ ನಾವು ನೋಡ್ತೀವಿ, ಕೆಲವರು ಏನೋ ಒಂದು ಸಪ್ಲಿಮೆಂಟ್ ತೊಗೊಂಡಿರ್ತಾರೆ, ನಮ್ಗೆ ಹೆಲ್ತ್ ಬೆನಿಫಿಟ್ ಇದೆ ಅಂತ ಆನ್ಲೈನಲ್ಲಿ ಯಾರೋ ಹೇಳಿದ್ರಂತೆ. ಸೊ ಆಗಾಗ ನಾವು ತೊಗೊಂಡಾಗ ಅದು ಲಿವರ್ಗೆ ಡ್ಯಾಮೇಜ್ ಮಾಡಿದೆ,
ಗೊತ್ತಿಲ್ಲ. ಸೊ ಕೆಲವೊಂದ್ಸಲಿ ಅವರು ಜಾಂಡಿಸಿಂದ ಬರೋವಂಥದ್ದು, ಲಿವರ್ ಪ್ರಾಬ್ಲಮ್ಸಿಂದ ಬಂದಿರೋವಂಥದ್ದು, ಲಿವರ್ ಫೇಲಿಯರ್ ಆಗಿರೋವಂಥದ್ದು ನೋಡಿದ್ವಿ. ಸೊ ನೀವು ಬಾಡಿ ಒಳಗಡೆ ಏನು ಹಾಕ್ಕೊಳ್ತಿದ್ದೋ ಅದನ್ನ ಇಂಪಾರ್ಟೆಂಟ್ ನೀವು ಒಳ್ಳೇದಂತ ಹಾಕ್ಕೊಟ್ರು ಕೂಡ ಅದು ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಕೆಲವು ಡಿಟಾಕ್ಸಿಫಿಕೇಶನ್ ಫುಡ್ಡೇ ದೇವರೇ ಮಾಡಿದ್ದಾರೆ. ಸೊ ಅದ್ರಲ್ಲಿ ಏನಂದ್ರೆ ಈಗ ಫ್ರೂಟ್ಸ್ ಹೆಚ್ಚಾಗಿ ತೊಗೊಳ್ಳೋದು. ಈಗ ಸೌತ್ ಇಂಡಿಯನ್ ಡಯಟ್ ಅಂತ ಬಂದಾಗ ಯಾವ್ದೆಲ್ಲ ಫಾಲೋ ಮಾಡಬಹುದು? ಈಗ ಫ್ರೂಟ್ಸ್ ಹೆಚ್ಚಾಗಿ ತೊಗೊಳ್ಬೋದು. ಫ್ರೂಟ್ಸ್ ಮತ್ತೆ ನಮ್ಮ ಸೌತ್ ಇಂಡಿಯನಲ್ಲಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಏನಂದ್ರೆ ಫರ್ಮೆಂಟೇಷನ್. ಈಗ ಫರ್ಮೆಂಟೇಷನ್ ಅಂತ ಹೇಳಿದ್ರೆ ಮೊಸರು, ಮಜ್ಜಿಗೆ, ಫರ್ಮೆಂಟೆಡ್ ಫುಡ್ಸ್ ಅಂದರೆ ಈಗ ನಾವು ಕಂಜಿ ಅಥವಾ ಈ ಇಡ್ಲಿ, ದೋಸೆ ಅದೆಲ್ಲ ಫರ್ಮೆಂಟೆಡ್ ಫುಡ್ಸ್ ಆಗಿರುತ್ತೆ. ಸಮ್ ಸ್ಪ್ರೌಟ್ಸ್, ಸೊ ಅದೆಲ್ಲ ನಾವು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಸೊ ಅದೊಂದು ಸೌತ್ ಇಂಡಿಯನ್ ಡಯಟ್. ನಾವೀಗ ಕಾಮನ್ ಆಗಿ ಏನಂತ ಹೇಳ್ತೀವಿ ಅಂದರೆ ಮೆಡಿಟೇರಿಯನ್ ಡಯಟ್ ಆಗಲಿ ಅಥವಾ ಫಾರಿನ್ ಡಯಟ್ ಯಾವುದೋ ಒಂದು ಹೇಳ್ತಿದ್ದಾರೆ ಅದನ್ನು ಫಾಲೋ ಮಾಡಬೇಕು. ಏನು ಬೇಡ, ನೀವು ಇರೋದ್ರಲ್ಲೇ ಹೇಗೆ ನೀವು ಸಣ್ಣ ವಯಸ್ಸಿಂದ ಅಪ್ಪ ಅಮ್ಮ ಯಾವ್ದು ಕೊಟ್ಟಿದ್ದಾರೆ ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವುದು ಮೆಡಿಟೇರಿಯನ್ ಡಯಟ್ ಅದೆಲ್ಲ ಫಾಲೋ ಮಾಡೋದು ಕಷ್ಟ. ಈಗ ಹೇಳ್ತೀವಿ ಆಲಿವ್ ಆಯಿಲ್ ಉಪಯೋಗಿಸ್ಬೇಕು, ಇದು ಸಾಲ್ಮನ್ ಫಿಶ್ ತಿನ್ನಬೇಕು. ಎಷ್ಟು ಜನ ನಾವು ಸೌತ್ ಇಂಡಿಯನ್ಸ್ ಯೂಸ್ ಮಾಡ್ಲಿಕ್ಕಾಗತ್ತೆ ಪ್ರತಿದಿನ? ತುಂಬ ಕಷ್ಟ ಆಗ್ಬಿಡುತ್ತೆ. ಅದೆಲ್ಲ ಏನಾಗ್ಬಿಡುತ್ತೆ, ನಾವು ಸಸ್ಟೈನಬಲ್ ಐಡಿಯಾಸ್ ಕೊಡಂಗಿರಲ್ಲ. ಆವಾಗ ನಮ್ಮ ಪೇರೆಂಟ್ಸ್ಗೆ ಅನ್ಸುತ್ತೆ ನಾವೆಲ್ಲ ಇದನ್ನ ತಿಂದಿಲ್ಲ ಅಂದ್ರೂ ಚೆನ್ನಾಗಿದ್ದೀವಿ, ಈಗ ಇದೆಲ್ಲ ಬೇಕಾ ಅನ್ನೋಂಥ ಒಂದು ಕ್ವಶನ್ ಬರುತ್ತೆ. ಸೊ ಸೌತ್ ಇಂಡಿಯನ್ ಡಯಟ್ ನಾವು ಸಣ್ಣ ವಯಸ್ಸಿಂದ ಏನ್ ತಿಂತಾ ಇದೀವಿ ನಮ್ಮ ಪ್ರಾದೇಶಿಕತೆಗೆ ಅನುಗುಣವಾಗಿ ಅದು ಬೆಸ್ಟ್ ಅಂತ ಹೇಳ್ತೀರಾ? ಸಿಂಪಲ್ ಆಗಿ ನಿಮ್ದು ಒಂದು ಪ್ಲೇಟಲ್ಲಿ ಒಂದು ಆಹಾರ ತೊಗೊಳ್ತಿದ್ದೀವಿ ಅಂದರೆ ಸಿಂಪಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನಂದರೆ, ಈಗ ವೆಯ್ಟ್ ಲಾಸ್ ಮಾಡ್ಕೊಳ್ತಿದ್ರೆ ಒಂದು 500 ಕ್ಯಾಲರಿ ಡೆಫಿಸಿಟ್ ಮಾಡಬೇಕು. ಈಗ ನಿಮ್ಮ ಬಾಡಿ ವೆಯ್ಟ್ ಹಾಕಿದರೆ ಅದು ನೀವು ಕ್ಯಾಲ್ಕುಲೇಟೇ ಮಾಡ್ಬಿಡ್ಬೋದು ಸಿಂಪಲ್ ಆಗಿ. ನೀವು ಡಯಟಿಷಿಯನ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ಈಗ ನೀವು ಒಂದು ಸಾಮಾನ್ಯವಾಗಿ ಒಂದು 60ರಿಂದ 70 kg ತೂಕ ಇದ್ದಾರೆ ಅಂದರೆ ಅವ್ರಿಗೊಂದು 1600ರಿಂದ 1800 ಕ್ಯಾಲರೀಸ್ ಬೇಕು ಮೇಂಟೈನ್ ಮಾಡಲಿಕ್ಕೆ ತಮ್ಮ ಬಾಡಿನ ಎಕ್ಸಸ್ ಆಗಿಲ್ದಿರ. ಸೊ ಅವರಿಗೆ ಆ ಕ್ಯಾಲರೀಸ್ ನಮ್ಗೆ ಡಿವೈಡ್ ಮಾಡಬೇಕು ಹೇಗೆ? ಒಂದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಆ್ಯಂಡ್ ಈಗ ಇದು ಸಮತೋಲನ ಆಹಾರ ಅಂತ ಏನು ಹೇಳಿದ್ರೆ, ಒಂದು ಪ್ಲೇಟಲ್ಲಿ ಸಾಮಾನ್ಯವಾಗಿ ಅರ್ಧಕ್ಕಿಂತ ಹೆಚ್ಚು ತರಕಾರಿ ಅಥವಾ ಫ್ರೂಟ್ಸ್, ಅದು ಇಂಪಾರ್ಟೆಂಟ್. ಇನ್ನು ಅರ್ಧದಲ್ಲಿ ಸ್ವಲ್ಪ ಪ್ರೋಟೀನ್ಸ್. ಆ ಪ್ರೋಟೀನ್ಸಲ್ಲಿ ನೀವು ಏನಾದರೂ ತೊಗೊಳ್ಬೋದು. ನಾನ್ ವೆಜ್ ತಿನ್ನಿ, ವೆಜಿಟೇರಿಯನ್ ತಿನ್ನಿ. ಈಗ ನಾನು ವೆಜಿಟೇರಿಯನ್ ಅಥವಾ ಯಾರಾದರೂ ವೆಜಿಟೇರಿಯನ್ ಆ ಥರ ಇಂಪಾರ್ಟೆಂಟ್ ಏನಿಲ್ಲ. ಸೊ ನಾನ್ ವೆಜ್ ಕೂಡ ತಿನ್ಬೋದು. ಲೀನ್ ಪ್ರೋಟೀನ್ ಅಂದರೆ ಯಾವುದು ವಿತೌಟ್ ಎನಿ ಫ್ಯಾಟ್ ಕಂಟೆಂಟ್ ಅದನ್ನು ತೊಗೊಳ್ಳಿ. ಅಥವಾ ವೆಜಿಟೇರಿಯನ್ ಆದರೆ ಪನ್ನೀರ್ ಒಂದು, ಅಥವಾ ಟೋಫು ಅಥವಾ ಸೋಯಾ ಅಥವಾ ಸ್ಪ್ರೌಟ್ಸ್, ಕಾಳು ಬೇಯಿಸಿರತಕ್ಕಂಥ ಅಥವಾ ಇದು ಸ್ಪ್ರೌಟ್ಸ್ ಆಗಲಿ ಆ ಥರ ತೊಗೊಳ್ಬೋದು. ಇನ್ನು ಏನು ಮಿಕ್ಕಿದ ಪೋರ್ಷನ್ ಇದೆ ಅದನ್ನು ಕಾರ್ಬೋಹೈಡ್ರೇಟ್ಸ್ ಅಥವಾ ರೊಟ್ಟಿ, ಚಪಾತಿ, ರೈಸ್. ಸೊ ಯಾವುದೋ ಒಂದು ಸ್ಮಾಲ್ ಪೋರ್ಷನ್ 25% ಅದನ್ನ ಇಟ್ಕೊಳ್ಬೋದು. ಓಕೆ. ಇನ್ನು ಕೆಲವರು ಹೇಳ್ತಾರೆ ಲಿವರ್ಗೆ ಕಾಫಿ ಒಳ್ಳೇದು ಅಂತ, ಹೌದಾ ಡಾಕ್ಟರ್? ಈಗ ಕಾಫಿ ಅಂತ ಹೇಳಿದ್ರು ಕೆಲವು ಸ್ಟಡೀಸ್ ಆಗಿದೆ. ಎಸ್ಪೆಷಲಿ ಈ ಫ್ಯಾಟಿ ಲಿವರ್ ಇರೋ ಅಂಥವ್ರಿಗೆ ಆ ಸ್ಟಡೀಸ್ ಮೂಲಕ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಆ ರಿಸರ್ಚ್ ಮೂಲಕ ಬ್ಲ್ಯಾಕ್ ಕಾಫಿ ಅಥವಾ ಶುಗರ್ ಆಗದೆ ಇರೋವಂಥ ಕಾಫಿ, ಅಥವಾ ನಾವು ಇದು ಸ್ಟಾರ್ಬಕ್ಸಲ್ಲಾಗಲಿ ಆ ಥರದಲ್ಲಿ ಅದಲ್ಲ. ಸೊ ರೆಗ್ಯುಲರ್ ಬ್ಲ್ಯಾಕ್ ಕಾಫಿ ಅಥವಾ ಫಿಲ್ಟರ್ ಕಾಫಿಗೆ ಬಾಯ್ಲಿಂಗ್ ವಾಟರ್ ಹಾಕ್ಕೊಂಡು ಅದನ್ನು ಕುಡಿಯುವಂಥದ್ದು. ಸೊ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಒಂದು 2ರಿಂದ 3 ಕಪ್ ತೊಗೊಂಡ್ರೆ ದಿನಕ್ಕೆ ಅದರಿಂದ ಫ್ಯಾಟಿ ಲಿವರಿಂದ ಆಗುವಂಥ ದುಷ್ಪರಿಣಾಮಗಳು ಕಮ್ಮಿ ಆಗ್ತವೆ ಅಂತ ತೋರಿಸಿದೆ. ಸೊ ಡೆಫಿನೆಟ್ಲಿ ಅದರಿಂದ ಬೆನಿಫಿಟ್ ಇದೆ. ಮೇ ಬಿ 2-3 ಕಪ್ಸ್ ಇನ್ ಎ ಡೇ. ಅದಕ್ಕಿಂತ ಹೆಚ್ಚಾಗಿ ತೊಗೊಂಡವ್ರಿಗೇನು ಹೆಚ್ಚಾಗಿ ಅಂತ ಯೂಸ್ಫುಲ್ ಇದೆ ಅಂತ ಏನು ತೋರಿಸಿಲ್ಲ. ಸೊ 2-3 ಕಪ್ಸ್ ಇನ್ ಎ ಡೇ. ಅದಲ್ದಿರ ನೀವು ಇನ್ನೇನು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಗ್ರೀನ್ ಟೀ ಯೂಸ್ ಮಾಡ್ಬೋದು, ಅಥವಾ ಹೆಚ್ಚಾಗಿ ಫ್ರೂಟ್ಸ್ ಇರೋವಂಥದ್ದು. ಫ್ರೂಟ್ಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಸ್ಮೂದಿ ಮಾಡಿಕೊಂಡು ಅಥವಾ ವಿತ್ ಆಲ್ ದ ಫೈಬರ್ ಕಂಟೆಂಟ್ಸ್. ಡೋಂಟ್ ಸ್ಟ್ರೈನ್ ನಾವೇನಂದರೆ ಫ್ರೂಟ್ಸ್ ಅಂದರೆ ಆರೆಂಜ್ ತೆಗೆದುಬಿಟ್ಟು ಲಿಕ್ವಿಡ್ ಮಾತ್ರ ತೊಗೊಂಡು ಫೈಬರ್ನೆಲ್ಲ ಹೊರ ಹಾಕ್ತೀವಿ. ಆ ಥರ ಮಾಡೋದು ಬೇಡ. ಹೋಲ್ ಫ್ರೂಟ್ ತಿನ್ನೋಗಾದ್ರೆ ತಿನ್ನಲಿ, ಅಥವಾ ಸ್ಮೂದಿ ಮಾಡಿಕೊಂಡು ಫುಲ್ ಜ್ಯೂಸ್ ಕುಡಿಯುವಂಥದ್ದು ಒಳ್ಳೆಯದು. ಸೊ ಎಲ್ಲದರಲ್ಲೂ ಆಂಟಿ ಆಕ್ಸಿಡೆಂಟ್ಸು ಅದೆಲ್ಲ ಇರುತ್ತೆ. ಸೊ ಅದೆಲ್ಲ ಲಿವರ್ಗಾಗಲಿ ಅಥವಾ ಬಾಡಿ ಆಸ್ ಅ ಹೋಲ್ ಇಂಪ್ರೂವ್ ಮಾಡೋಕ್ಕೆ ಒಂದು ಹೆಲ್ಪ್ ಮಾಡುತ್ತೆ. ಓಕೆ ಡಾಕ್ಟರ್, ಫೈನಲ್ ಅಡ್ವೈಸ್ ಏನಾದರೂ ಇದ್ದರೆ ನಿಮ್ಮ ಕಡೆಯಿಂದ? ಈಗ ಫ್ಯಾಟಿ ಲಿವರ್ ಅಂತ ನಾವು ಇಷ್ಟೊಂದು ಮಾತಾಡಿದ್ವಿ. ಸೊ ನಾ ಹೇಳಿದೆ 3 ಪಿಲ್ಲರ್ ಇಂಪಾರ್ಟೆಂಟು. ನಿಮ್ಮದು ಲೈಫ್ ಸ್ಟೈಲು, ಅದರಲ್ಲಿ ಡಯಟ್ ಇನ್ಕ್ಲೂಡ್ ಆಗುತ್ತೆ, ಎಕ್ಸಸೈಸು, ಮತ್ತು ದುಶ್ಚಟಗಳಿಂದ ದೂರ ಇರೋವಂಥದ್ದು, ಮತ್ತು ಬೇರೆ ಏನಾದರೂ ಕಾಯಿಲೆಗಳಿದ್ರು, ಎಸ್ಪೆಷಲಿ ಡಯಾಬಿಟಿಸು, ಹಾರ್ಟ್ ಪ್ರಾಬ್ಲಮ್ಸು, ಕಿಡ್ನಿ ಪ್ರಾಬ್ಲಮ್ಸು, ಇಂಥವೇನಾದರೂ ಇದ್ದರೆ, ಸೊ ಜೊತೆಲಿ ನೀವು ದಪ್ಪ ಇದ್ದೀರಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ.
ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಯಲ್ಲಿ ನಾವು ಲಿವರ್ ಪ್ರಾಬ್ಲಮ್ ಇನ್ನೂ ಬೇಗನೆ ಕಾಣಿಸ್ಕೋಬೋದು. ಸೊ ಹಾಗಾಗಿ ಅದನ್ನು ಪ್ರಿವೆಂಟ್ ಮಾಡುವಂಥ ಜವಾಬ್ದಾರಿ ಎಲ್ಲರ ಮೇಲೂ ಇರುತ್ತೆ. ಅದು ನಮ್ಮಿಂದ ಶುರು ಆಗಬೇಕು. ಚೇಂಜಸ್ ಅನ್ನೋದು ಎಲ್ಲೋ ಚೇಂಜ್ ಶುರುವಾಗಲ್ಲ. ಸೊ ಎಲ್ಲನೂ ನಮ್ಮಿಂದ ಶುರುವಾಗಬೇಕಾಗತ್ತೆ. ಸೊ ನಮ್ಮಿಂದ ಫಸ್ಟು ಅಂತ ಹೇಳಿದ್ರೆ ನಾವು ಹೇಗೆ ಮಾಡ್ತೀವೋ ನಮ್ಮ ಮಕ್ಕಳು ಹಾಗೆ ಮಾಡ್ತಾರೆ. ಸೊ ನಾವು ಚೇಂಜ್ ಮಾಡಿಕೊಂಡಾಗ ನಮ್ಮ ಡಯೆಟ್ಟು ಎಕ್ಸಸೈಸ್ ಎಲ್ಲ ಚೇಂಜ್ ಮಾಡಿ ಲೈಫ್ ಸ್ಟೈಲೆಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಂಡು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡಾಗ ಈ ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ಬೋದು. ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೋಬೋದು, ಫ್ಯಾಟಿ ಲಿವರಿಂದ ಹೊರಗಡೆ ಬರ್ಬೋದು. ಅದು ಫೈಬ್ರೋಸಿಸ್ ಆಗಿ ಸಿರೋಸಿಸ್ ಆಗಿದೆ ಅಂತ ಹೇಳಿ ಆ ಲೆವೆಲ್ಗೆ ಬಿಡ್ದಿರ ಅದಕ್ಕೆ ಮುಂಚೆ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಇನ್ನೊಂದೇನು ಹೇಳಬೇಕು ಅಂತ ಹೇಳಿದ್ರೆ, ಅದಾಗಿದೆ ಅಂತ ತಲೆ ಮೇಲೆ ಆಕಾಶ ಬಿದ್ದಿದೆ ಅಂತ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇವನ್ ಸಿರೋಸಿಸ್ ಆಗಿದ್ರು ಕೂಡ ಅವರು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಆ ಪ್ರಾಬ್ಲಮ್ಸ್ ಸಿಂಪ್ಟಮ್ಸ್ ಬರೋದಕ್ಕಿಂತನೂ ಚೆನ್ನಾಗಿ ನೋಡ್ಕೋಬೋದು. ಅದಾದಮೇಲೆ ಸಿಂಪ್ಟಮ್ಸ್ ಇದೆ ಅಂತ ಹೇಳಿದ್ರೆ ಸ್ಪೆಷಲಿಸ್ಟ್ ಪ್ರಕಾರ ಟ್ರೀಟ್ಮೆಂಟ್ ಆಪ್ಷನ್ಸ್ ನೋಡಬೇಕಾಗತ್ತೆ. ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಒಂದು ನಿಮಗೆ ಗೊತ್ತಿರಬೇಕು, ಅವೇರ್ನೆಸ್ ಇರಬೇಕು. ಎರಡನೇದು ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ನಮಗೆ ವಿವೇಚನೆ ಇರಬೇಕು. ಮೂರನೇದು ಅನಗತ್ಯವಾಗಿ ಬೇರೆ ಏನು ಮಾಡಬಾರ್ದು. ಓಕೆ, ಹೌದು, ನಿಜವಾಗಿಯೂ ಅನವಶ್ಯಕವಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಏನು ಬೇಕು ನಮ್ಮ ಆರೋಗ್ಯಕ್ಕೆ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ಸೊ ಹೆಲ್ದಿ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗಿನ ಇನ್ಫಾರ್ಮೇಶನ್ ಏಜಲ್ಲಿ ಇಟ್ ಈಸ್ ಇನ್ ದ ಫಿಂಗರ್ ಟಿಪ್. ಸೊ ಅದನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನಮ್ಮ ಕೈಲಿರುತ್ತೆ. ಸೊ ಅದನ್ನು ಅದ್ರ ಪ್ರಕಾರ ಮಾಡಬೇಕಾಗುತ್ತೆ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ ಬಗ್ಗೆ, ಅದರಲ್ಲೂ ಕೂಡ ಇಡೀ ದೇಹದ ಆರೋಗ್ಯ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ವೆಯ್ಟ್ ಲಾಸ್ ಎಷ್ಟು ಮುಖ್ಯ ಆಗುತ್ತೆ, ನಮ್ಮ ಆಹಾರ ಅಂದರೆ ನಾವು ಸಣ್ಣ ವಯಸ್ಸಿಂದ ಏನು ತಿನ್ಕೊಂಬಂದಿರ್ತೀವಿ ಅದನ್ನೇ ಫಾಲೋ ಮಾಡಬೇಕು, ಲಿವರ್ ಡಿಟಾಕ್ಸ್ ಅನ್ನುವಂಥದ್ದು ಎಷ್ಟು ದೊಡ್ಡ ಮಿತ್ ಅನ್ನೋದನ್ನು ಕೂಡ ನೀವು ಜನರಿಗೆ ತಿಳಿಸ್ಕೊಟ್ಟಿದ್ದೀರಾ. ಫೈನಲಿ ಹೇಳಬೇಕು ಅಂತ ಹೇಳಿದ್ರೆ ಲಿವರ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸರಳವಾಗಿ ಹಾಗೆಯೇ ವಿವರವಾಗಿ ನಮ್ಮ ಆಡಿಯನ್ಸ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವಿಜಯ ಕರ್ನಾಟಕದವ್ರಿಗೆ. ಥ್ಯಾಂಕ್ ಯು ಎಲ್ಲ ವೀಕ್ಷಕರಿಗೂ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಿವರ್ನ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ, ಅದರ ಜೊತೆಗೆ ಫ್ಯಾಟಿ ಲಿವರ್ ಅಂತ ಹೇಳಿದರೆ ಏನು, ಇದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.